ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್. ನಾವು ಜಾತ್ರೆ ದಿನ ಸೋಮವಾರ ಹೋಗ್ತಾ ಇದ್ದೀವಿ ದರ್ಶನ ಮಾಡಲಿಕ್ಕೆ. ಜಾತ್ರೆ ಇರೋದು ಮಂಗಳವಾರ ಬುಧವಾರ ಹಿಂದಿನ ದಿನ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಸ್ಟಾರ್ಟ್ ಆಗಿರೋದು ಜಾತ್ರೆ ಸಂಡೆಯಿಂದ. ಸಂಡೇ ದೇವರಿಗೆ ಕಂಕಣ ಕಟ್ತಾರೆ, ಸೋಮವಾರ ಉಡಕ್ಕಿ ಎಲ್ಲ ಕೊಡ್ತಾ ಇರ್ತಾರೆ. ಸೋಮವಾರ ನೈಟಿಂದ ದೀಡ್ ನಮಸ್ಕಾರ ಉಡೋರು ದೀಡ್ ನಮಸ್ಕಾರ ಹಾಕೋರು ಹಾಕ್ತಾ ಇರ್ತಾರೆ. ಮಂಗಳವಾರ ದೇವಿ ಮುತ್ತೈದೆ ಆಗಿರ್ತಾಳೆ. ಸೊ ಮಂಗಳವಾರ ಬುಧವಾರ ಇರೋದು ಜಾತ್ರೆ. ನಾವು ಸೋಮವಾರದ ದಿನವೇ ಹೋಗಿ ದೇವರಿಗೆ ಉಡಕ್ಕಿ ಸಾಮಾನೆಲ್ಲ ಕೊಟ್ಟು ಬರ್ತೀವಿ. ಸೀರೆ ಉಡಿ ಸಾಮಾನೆಲ್ಲ ತೋರಿಸಿದ್ನಲ್ಲ ನೋಡಿ, ಅದೆಲ್ಲ ಕೊಟ್ಟು ಬಂದುಬಿಡ್ತೀವಿ. ಅಂದರೆ ಇಲ್ಲಿ ನಾವೀಗ ಆರಾಮಾಗಿ ನಡ್ಕೊಂಡು ಹೋಗ್ತಾಯಿದ್ವಿ ಸೋಮವಾರ. ಅದೇ ನೀವು ಮಂಗಳವಾರ ಬಂದರೆ ಇಲ್ಲ ಅಂದರೂ ಒಂದು 5-6 ತಾಸು, ಏನು ನೀವು ಜಾಸ್ತಿನೇ ನಿಂತ್ಕೋಬೇಕೇನೋ ಗೊತ್ತಿಲ್ಲ. ಇಲ್ಲಿ ನೋಡಿ ಎಲ್ಲ ರೆಡಿ ಆಗ್ತಾ ಇದೆ, ಫುಲ್ಲು ರೆಡಿ ಆಗಿದೆ. ಇನ್ನೇನು ಮರಳೆಲ್ಲ ಹಾಕಿದ್ದಾರೆ ದೀಡ್ ನಮಸ್ಕಾರ ಹಾಕೋರಿಗೆ. ಶವರೆಲ್ಲ ಕೂರಿಸಿದ್ದಾರೆ ನೋಡಿ. ದೀಡ್ ನಮಸ್ಕಾರ ಹಾಕಿ ಸ್ನಾನ ಮಾಡೋರು ಇರ್ತಾರಲ್ಲ, ಸೊ ಅವರಿಗೆ ಎಲ್ಲ ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ನೋಡಿ. ನಾವು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಒಳಗೆ. ಇಲ್ಲೂ ಎಲ್ಲ ಉಡಿ ಸಾಮಾನು ಇಸ್ಕೊತಾ ಇದ್ರು, ಬಟ್ ನಾವು ಮಾತ್ರ ಒಳಗೆ ದೇವ್ರ ಹತ್ರನೇ ಕೊಡಬೇಕನ್ನೋದು ನನ್ನ ಇಂಟೆನ್ಷನ್. ಸೊ ಹಾಗಾಗಿ ನಾವು ಸೋಮವಾರನೇ ಬರೋದು. ಇಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಫಸ್ಟು ಇಲ್ಲಷ್ಟೇ 1-2 ನಿಮಿಷ ರಶ್ ಇರುತ್ತೆ. ಯೂಶ್ವಲಿ ಹೇಗಿರುತ್ತೋ ವೀಕಲ್ಲಿ, ಹಾಗಾಗಿ ಅಷ್ಟೇ ರಶ್ ಇರುತ್ತೆ ನೋಡಿ. ನನ್ನ ಉಡಿ ಸಾಮಾನು ದೇವ್ರ ಹತ್ರ ಡೈರೆಕ್ಟಾಗಿ ತಗೊಂಡೋಗಿ ಕೊಡ್ತಾರೆ ಅಲ್ಲಿ. ಅಂದರೆ ಯಾರೇ ತೊಗೊಂಡ್ರು ಒಳಗೇನು ಕೊಡೋಲ್ಲ, ಅಷ್ಟೇ ಅಲ್ಲಿ ತನಕ ಕೊಟ್ಟು ಉತ್ಸವ ಮೂರ್ತಿ ಇರುತ್ತಲ್ಲ ಅಲ್ಲಿ ಮುಟ್ಟಿಸಿ ಕೊಡ್ತಾರೆ. ಸೊ ಅದೇನೋ ಒಂದು ನಮಗೆ ಸಮಾಧಾನ. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ದೀಡ್ ನಮಸ್ಕಾರ ಹಾಕೋಕ್ಕೆ ಮಣ್ಣೆಲ್ಲ ಹಾಕಿದ್ದಾರೆ. ಫುಲ್ ಅಂದರೆ ಫುಲ್ಲು ಜನ ಇರ್ತಾರೆ. ನೋಡೋಣ, ವಿಡಿಯೋ ಮಾಡೋಕ್ಕೇನಾದರೂ ಸಾಧ್ಯವಾದರೆ ವಿಡಿಯೋ ಮಾಡ್ತೀನಿ, ಇಲ್ಲ ಅಂದರೆ ಆಗಲ್ಲ. ಮೇ ಬಿ 90% ಆಗಲ್ಲ ಅಂದ್ಕೊಂಡಿದ್ದೀನಿ ವಿಡಿಯೋ ಮಾಡೋಕ್ಕೆ. ನೋಡೋಣ, ಆದರೆ ಖಂಡಿತವಾಗ್ಲೂ ಮಾಡ್ತೀನಿ. ಯಾಕಂದರೆ ನುಗ್ಗಲು ಇರುತ್ತೆ, ದೂಕ್ತಾ ಇರ್ತಾರೆ, ಮುಂದೆ ಹೋಗ್ತಾ ಇರ್ತಾರೆ. ಹಾಗಾಗಿ ನೋಡಿ ಫ್ರೆಂಡ್ಸ್, ಇನ್ನೇನು ಬಂದೇ ಬಿಡ್ತು, ಒಂದೇ ದಿನ ಬಾಕಿ ಜಾತ್ರೆಗೆ. ನೋಡೋಣ, ಸಾಧ್ಯವಾದರೆ ನಾವು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಯಾಕಂದರೆ ಫುಲ್ಲು ರಶ್ ಇರುತ್ತೆ, ಪಾಸಿಬಲ್ ಆಗಲ್ಲ ಅಂದ್ಕೊಂಡಿರ್ತೀನಿ. ಇಲ್ಲೆಲ್ಲ ಫುಲ್ ದೀಡ್ ನಮಸ್ಕಾರ ಹಾಕ್ತಾನೆ ಇರ್ತಾರೆ ಎಲ್ಲರೂ. ಸೋಮವಾರ ನೈಟ್ ಸ್ಟಾರ್ಟ್ ಆಗಿದ್ದು ಬುಧವಾರ ಮಧ್ಯಾಹ್ನ ತನಕನೂ ಹಾಕ್ತಾನೆ ಇರ್ತಾರೆ ಫ್ರೆಂಡ್ಸ್. ಇದು ನೋಡಿ ದುಗ್ಗಮ್ಮನ ಪಾದಗಟ್ಟೆ. ಇಲ್ಲಿ ಬಂದು ಆಶೀರ್ವಾದ ತೊಗೊತಾರೆ. ದುಗ್ಗಮ್ಮನ ಪಾದುಕೆ ಇದು ಫ್ರೆಂಡ್ಸ್. ಇಲ್ಲಿ ಪಾದಗಟ್ಟೆಯಿಂದ ಹಿಂಗೆ ಹೊರಗೆ ಬಂದರೆ ಇಲ್ಲಿ ಫುಲ್ಲು ಜಾಗ ಇದೆ. ಇಲ್ಲಿ ಶವರ್ ಹಾಕಿದ್ರು ಎಲ್ಲ ದೀಡ್ ನಮಸ್ಕಾರ ಹಾಕಿದವರಿಗೆ ಸ್ನಾನಕ್ಕೆ. ಹಾಗೆ ಇಲ್ಲಿ ಬಂದ್ವಿ, ಇಲ್ಲಿ ಕೋಣ ಇತ್ತಪ್ಪ, 3 ಕೋಣ ಇದ್ವು ಅಲ್ಲಿ. ಒಂದು ದುಗ್ಗಮ್ಮಂದು ಹೆಸರಲ್ಲಿ ಬಿಟ್ಟಿರೋದು ಅನಿಸುತ್ತೆ. 3 ಇದ್ವು ಅಲ್ಲಿ. ಎಷ್ಟು ದೊಡ್ಡದಿತ್ತು ಅದಂತರೂ ಕೋಣ. ಇಲ್ಲೇ ಕಟ್ಟಿದ್ರು ಅದು. ಇಲ್ಲಿ ಮಂಗಳವಾರ ರಾತ್ರಿ ಕೋಣ ಬಲಿ ಕೊಡ್ತಾರೆ. ಎಷ್ಟು ಗಂಟೆಗೆ? 3-4 ಗಂಟೆಗೆ ಆಗುತ್ತೆ ಫ್ರೆಂಡ್ಸ್, ಮಧ್ಯರಾತ್ರಿ. ಅದು ಎಲ್ಲಿ ಕಡಿತಾರೆ ಅಂತಲೇ ಗೊತ್ತಾಗಲ್ಲ, ಹಾಗೆ ಇದು ಮಾಡ್ತಾರೆ. ಇಲ್ಲಿ ನೋಡಿ, ದೇವಸ್ಥಾನ ಎಲ್ಲ ಫುಲ್ಲು ಮಸ್ತ್ ಪೇಂಟ್ ಆಗಿದೆ, ಜಾತ್ರೆಗೋಸ್ಕರನೇ ಫುಲ್ಲು ಚೆನ್ನಾಗಿ ಕಾಣ್ತಾಯಿತ್ತು. ಪ್ರತಿ ಜಾತ್ರೆಗೂ ಮಾಡ್ತಾರೆ ಪೇಂಟು.
ಈ ಸತಿ ಸ್ವಲ್ಪ ಡಿಫ್ರೆಂಟಾಗಿ ಕಲರ್ಸ್ ಎಲ್ಲ ಬ್ರೈಟ್ ಕಲರ್ಸ್ ಹಾಕಿ ಮಾಡಿದರು. ಇಲ್ಲಿ ನೋಡಿ ಎಲ್ಲ ಪಾಪ ಕ್ಲೀನ್ ಮಾಡ್ತಾಯಿದ್ದಾರೆ ಕಾರ್ಪೊರೇಷನ್ ಅವರು. ಬಟ್ ಸೊ ಮಂಗಳವಾರ ಬುಧವಾರ ಅಂತೂ ಇಲ್ಲಿ ಅಷ್ಟು ಗಲೀಜಿರುತ್ತೆ, ಯಾಕಂದರೆ ದೀಡ್ ನಮಸ್ಕಾರ ಹಾಕ್ತಿರ್ತಾರಲ್ಲ. ಸೊ ಅಲ್ಲೇ ಎಲ್ಲ ಮಾಡಿ ಹಳೆ ಬಟ್ಟೆಗಳು ಅಲ್ಲಲ್ಲೇ ನೈವೇದ್ಯಕ್ಕೆ ತಂದಿರೋದು ಅನ್ನ ಆಮೇಲೆ ಎಲ್ಲ ಅಲ್ಲಲ್ಲೇ ಬಿಟ್ಟಿರ್ತಾರೆ. ನೀವು ನೋಡಿರ್ಬೋದು DVG ಶಶಿ ಬ್ರೋ ಇದ್ದಾರಲ್ಲ, ಸೊ ಅವರು ಪಾಪ ವಿಡಿಯೋನಲ್ಲಿ ಎಷ್ಟು ಕಡಿಮೆ ಮಾಡಿದರು ಜನಕ್ಕೆ ಅನ್ನ ವೇಸ್ಟ್ ಮಾಡಬೇಡ್ರಿ ಅಂತ. ಆದರೆ ನಮ್ಮ ಜನಗಳು ಯಾರೂ ಕೇಳಲ್ಲ ಬಿಡ್ರಿ, ಅವ್ರಿಗೇನು ತಿಳಿಯುತ್ತೋ ಅದೇ ಮಾಡ್ತಾರೆ. ಅಟ್ಲೀಸ್ಟ್ ಸ್ವಲ್ಪ ಈಗಿನ ಜನ್ರೇಷನ್ ಆದರೂ ನಾವು ತಿಳ್ಕೊಬೇಕು. ಮುಂಚೆಯಿಂದ ಮಾಡ್ಕೊಂಬಂದಿದ್ದಾರೆ ಕರೆಕ್ಟ್, ಬಟ್ ನಾವಾದರೂ ಸ್ವಲ್ಪ ಚೇಂಜಸ್ ಮಾಡಬೇಕಲ್ವ. ದೇವರು ತಿಂತಾರ, ದೇವರಿಗೋಸ್ಕರನೇ ನಾವು ನೈವೇದ್ಯ ಕೊಡ್ತೀವಿ ನಿಜ. ಅದು ಎಷ್ಟು ಒಂದು ತುತ್ತು ತರಬೇಕು, ತಟ್ಟೆ ತುಂಬ ತರ್ತಾರೆ, ಅಲ್ಲೇ ಹಾಕಿ ಹೋಗ್ತಾರೆ, ಅದು ವೇಸ್ಟ್. ಸೊ ಎಲ್ಲ ಪ್ಲೀಸ್ ಅಟ್ಲೀಸ್ಟ್ ನೆಕ್ಸ್ಟ್ ಇಯರ್ ಆದರೂ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಉತ್ಸವ ಮೂರ್ತಿ ಇಟ್ಟಿದ್ರು. ಇದು ಮಂಗಳವಾರ ಉತ್ಸವ ಮಾಡ್ತಾರೆ, ಈ ಮೂರ್ತಿದು ಮೆರವಣಿಗೆ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಮೆರವಣಿಗೆ ಮಾತ್ರ ನೋಡಲಿಕ್ಕೆ. ನೋಡಿ ಹಾಗೆ ನಾವು ಫೋಟೋಸ್ನ ತಗೊಂಡ್ವಿ ಅಲ್ಲಿ. ನಮ್ಮ ವಿಡಿಯೋಸಲ್ಲಿ ಏನು ಹೇಳೋದಪ್ಪ ಅಂದರೆ, ಅಟ್ಲೀಸ್ಟ್ ನಾವಾದರೂ ಕ್ಲೀನಾಗಿ ಇಟ್ಕೊಳೋಣ. ಒಬ್ಬೊಬ್ಬರೇ ಸ್ಟಾರ್ಟ್ ಮಾಡಿದರೆ ಅದು ಒಬ್ಬರಿಂದ ಒಬ್ರಿಗೆ ಹರಡುತ್ತೆ. ಅಟ್ಲೀಸ್ಟ್ ದೇವಸ್ಥಾನ ಸುತ್ತಮುತ್ತಲ ಕ್ಲೀನ್ ಇಟ್ಕೊಂಡ್ರೆ ನಮಗೆ ಚೆನ್ನಾಗಲ್ವಾ. ಸೊ ಹಾಗಾಗಿ ನಮ್ಮದಿದು ಮ್ಯಾಂಡೇಟ್ರಿ ನೋಡಿ, ಶಾವಿಗೆ ತಿನ್ನೋದು, ಶಾವಿಗೆ ತಗೊಂಡೋಗೋದು. ಈ ರೋಡಿಗೆ ಬಂದರೆ ಕನ್ಫರ್ಮ್ ಅದು. ಕ್ಲೀನ್ನೆಸ್ ಬಗ್ಗೆ ಹೇಳ್ತಾ ಇದ್ದೆ. ಅದೇ ನಾವು ಕ್ಲೀನಾಗಿ ಇಟ್ಕೊಂಡ್ರೆ ದೇವಸ್ಥಾನ ಸುತ್ತಮುತ್ತಲು ನಮಗೆ ಚೆನ್ನಾಗಲ್ವ. ನೋಡಿ ಅಷ್ಟೆಲ್ಲ ಖರ್ಚು ಮಾಡಿ ಅವರು ಮಂಟಪ ಎಲ್ಲ ಹಾಕಿರ್ತಾರೆ, ಹೇಗೆ ಗಲೀಜು ಮಾಡಿದರೆ ಚೆನ್ನಾಗಿ ಅನಿಸುತ್ತಾ ನಮಗೆ. ಹಾಗಾಗಿ ನಮ್ಮ ಕಡೆಯಿಂದ, ನಾವು ಯೂಟ್ಯೂಬರ್ಸ್ ಕಡೆಯಿಂದ ಒಂದು ಸಣ್ಣ ರಿಕ್ವೆಸ್ಟ್, ಎಲ್ಲ ನೋಡ್ತಿರ್ತೀರಲ್ವ ನಮ್ಮ ವಿಡಿಯೋಸು, ಆದಷ್ಟು ಕ್ಲೀನ್ ಇಟ್ಕೊಳಕ್ಕೆ ಟ್ರೈ ಮಾಡಿ. ನಾವು ಗಲೀಜು ಮಾಡಿಲ್ಲ ಅಂದರೆ ಇನ್ನೊಬ್ಬರು ಮಾಡೋಕ್ಕೋಗಲ್ಲ ಅಷ್ಟೇ. ನಾವು ಇನ್ನೊಬ್ಬರು ಮಾಡ್ತಿರೋದು ಹೇಳಬೇಕು, ಚೆಲ್ಲಬೇಡ್ರಿ ಅನ್ನನ ಅಂತ ಅಷ್ಟೇ. ಒಬ್ಬರಿಂದ ಒಬ್ರಿಗೆ ಹರಡಿದ್ರೆ ಕ್ಲೀನ್ನೆಸ್ ಇದ್ದೇ ಇರುತ್ತೆ. ಹಾಗಾಗಿ ನೋಡಿ ಇಲ್ಲೆಲ್ಲ ಅಂಗಡಿಗಳು ಎಲ್ಲ ರೆಡಿಯಾಗಿತ್ತು. ಎಲ್ಲ ಸೋಮವಾರನೇ ಎಲ್ಲ ಓಪನ್ ಆಗಿದ್ವು ಆಲ್ಮೋಸ್ಟ್ ಅಂಗಡಿಗಳೆಲ್ಲ. ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಗ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ದೇವಸ್ಥಾನಕ್ಕೆ ಈಗ ಜಸ್ಟ್ ಹೋಗಿ ಬಂದ್ವಿ. ಬಂದ ತಕ್ಷಣ ನಾಷ್ಟ ಮಾಡಿದ್ವಿ. ಅದೇ ಹೇಳಿದ್ನಲ್ಲ, ರಾಘವೇಂದ್ರ ಶಾವಿಗೆ ಹೋಟ್ಲು, ಅಲ್ಲಿಂದಲೇ ನಾಷ್ಟ ತೊಗೊಂಡು ಬಂದ್ವಿ. ಬೆಳಗ್ಗೆನೇ ಎದ್ದು ಹೋಗಿದ್ವಲ್ಲ, ಸೊ ಬೆಳಗ್ಗೆನೇ ಅಂದ್ರೂ 9 ಗಂಟೆಗೆ ಹೋಗಿದ್ವಿ. ಸೊ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಕಸನೆಲ್ಲ ಮಾಡಿ ದೇವ್ರ ಪೂಜೆ ಮಾಡಿ ಹೋಗಿದ್ವಿ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಲೇಟ್ ಆಯಿತು. ಮತ್ತು ಮಕ್ಕಳು ಇಬ್ಬರು ಎದ್ದು ರೆಡಿ ಆಗಬೇಕಲ್ಲ, ಅವರು ಎಲ್ಲರೂ ಮತ್ತು ರೆಡಿಯಾಗಿ ಹೋದ್ವಿ. ದರ್ಶನ ಅಂತೂ ಒಂದು 10 ನಿಮಿಷದಲ್ಲಿ ಆಯಿತು. ರಶ್ ಇದ್ದಿದ್ದಿಲ್ಲ ಅಷ್ಟೇನು. ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ದರ್ಶನ. ಒಂದು 10-15 ನಿಮಿಷ ನಾವು ದೇವ್ರ ಮುಂದೆನೇ ನಿಂತಿದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತು. ಫುಲ್ಲು ಬಂಗಾರದಿಂದ ಅಲಂಕಾರ ಮಾಡಿದರು. ಭಾಳ ಚೆನ್ನಾಗಿ ಅಲಂಕಾರ ಮಾಡಿದರು. ಎವ್ರಿ ಇಯರ್ ಸೇಮ್ ಅಲಂಕಾರನೇ ಮಾಡೋದು. ಚೆನ್ನಾಗಿ ಅನ್ನಿಸ್ತು. ಒಂಥರ ಪಾಸಿಟಿವ್ ವೈಬ್ಸ್ ಬಂದಂಗಾಯಿತು. ನಮ್ಮ ಈ ಸತಿ ದುರ್ಗಮ್ಮನ ಜಾತ್ರೆ ಗ್ರ್ಯಾಂಡಾಗಿ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಕುರಿ ಎಲ್ಲ ಮಾಡ್ತಾಯಿದ್ದೀವಿ. ಸೊ ನಮ್ಮ ಮನೆಯವರಿಗೆ ಅದೇ ಹೇಳಿದ್ನಲ್ಲ, ಏನೋ ಅವ್ರಿಗೊಂದು ಮನಸ್ಸಿಗೆ ಕುರಿ ಮಾಡಬೇಕು ಅಂತ. ಸೊ ದುರ್ಗಮ್ಮನ ಆಶೀರ್ವಾದ ಇದ್ದರೆ ಮಾಡೋದಂತರೂ ಪಕ್ಕ. ಸೊ ದುರ್ಗಮ್ಮನೇ ಎಲ್ಲ ಮಾಡಿಸ್ತಿದ್ದಾಳೆ ಅಂತ ಹೇಳ್ಬೋದು. ಮಾಡ್ತಾಯಿದ್ದೀವಿ ನಾವು ಎಲ್ಲ. ಜಾತ್ರೆ ಫುಲ್ಲು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ. ಈಗ ಇನ್ನೊಂದು ಸ್ವಲ್ಪ ರೇಷನ್ ಒಂದು ಸ್ವಲ್ಪ ಮತ್ತು ತರಕಾರಿ ಇನ್ನೊಂದು ಸ್ವಲ್ಪ ತಂದರೆ ಮುಗೀತು. ತರಕಾರಿ ಅದು ಟೊಮಾಟೊ, ಹಸಿಮೆಣ್ಸಿನ್ಕಾಯ್ದು ಅಷ್ಟು ತಂದರೆ, ರೇಷನ್ನು ಇನ್ನೊಂದು ಸ್ವಲ್ಪ ತಂದರೆ ಅದನ್ನು ಎಲ್ಲ ಪ್ರಿಪ್ರೇಷನ್ ಆದಂಗೆ. ಇನ್ನು ನಾಳೆ ಹೋಳಿಗೆ ಮಾಡೋದು. ನಾಳೆ ಹೋಳಿಗೆ, ಮಂಗಳವಾರ ಹೋಳಿಗೆ ಮಾಡ್ತಾರೆ ಎಲ್ಲರೂ. ಪ್ರತಿಯೊಂದು ಮನೆಯಲ್ಲೂ ಹೋಳಿಗೆ ಇರುತ್ತೆ.
ನಾಳೆ ದುಗ್ಗಮ್ಮನ ಹೆಸರಲ್ಲಿ. ನಾಡಿದ್ದು ಸಿಹಿ ಮಾಡೋರು ಲಿಂಗಾಯತರು ಯಾರು ಇರ್ತಾರಲ್ಲ, ಲಿಂಗಾಯತರು ಐನರು ಅವರೆಲ್ಲ ಹೋಳಿಗೆನೇ ಮಾಡಿ ನಾಳೆನೇ ಅವ್ರಿಗೆ ಹಬ್ಬ. ನಾವು ನಾನ್ ವೆಜ್ ತಿನ್ನೋರೆಲ್ಲ ನೆಕ್ಸ್ಟ್ ಡೇ ನಮಗೆ. ನಾವು 2 ದಿನವೂ ಮಾಡ್ತೀವಿ, ಅವರು ಒಂದೇ ದಿನ ಮಾಡ್ತಾರೆ. ಹಾಗೆ ದುಗ್ಗಮ್ಮನ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಲೈಫಲ್ಲಿ ನಡೆದಂಥ ಪವಾಡಗಳನ್ನೇ ನಾನು ಹೇಳೋದು. ನಾನು ರಿಯಲಾಗಿ ಏನಾಗಿರುತ್ತೋ ಅದನ್ನೇ ಹೇಳೋದು. ಲಾಸ್ಟ್ ಇಯರ್ ಫ್ರೆಂಡ್ಸ್, ಲಾಸ್ಟ್ ಇಯರ್ದು ಸ್ಟೋರಿ ಹೇಳ್ತೀನಿ. ಲಾಸ್ಟ್ ಇಯರ್ ಜಾತ್ರೆ ಮಾಡೋಕ್ಕೆ ಹೊಂದ್ಕೊಂಡ್ವಿ, ಎಲ್ಲ ರೆಡಿ ಮಾಡ್ಕೊಂಡ್ವಿ. ಬಟ್ ಏನೂ ತಂದಿದ್ದಿಲ್ಲ. ಇನ್ನು ಅಂದ್ಕೊಂಡಿದ್ವಿ ಜಾತ್ರೆ ಮಾಡೋಣ ಅಂತ ರೆಡಿ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊತಿದ್ವಿ. ಬಟ್ ಏನೂ ತಂದಿದ್ದಿಲ್ಲ, ಕೈಯಲ್ಲಿ ₹1 ದುಡ್ಡಿದ್ದಿದ್ದಿಲ್ಲ. ಆಮೇಲೆ ಹೆಂಗೆ ಅದು ದೇವಿ ಇದು ಮಾಡಿದ್ಲೋ ಗೊತ್ತಿಲ್ಲ. ಬಟ್ ಲಾಸ್ಟ್ ಟೈಮು ಒಂದು ನಮ್ಮ ಮನೆಯಲ್ಲಿ ದೊಡ್ಡ ಒಲೆ ಅಂತಾರಲ್ಲ ಅದು ಇರಲಿಲ್ಲ, ಮತ್ತು ದೊಡ್ಡ ಡಬ್ರಿ ಅದು ಇರಲಿಲ್ಲ, ಏನೂ ಇರಲಿಲ್ಲ ನಮ್ಮದು. ಡಬ್ರಿಗಳೆಲ್ಲ ನಮ್ಮ ಅಕ್ಕನ ಮನೆಯಿಂದ ತಂದಿದ್ದೆ. ಆಮೇಲೆ ಒಲೆನೂ ನಮ್ಮ ಅಮ್ಮನ ಮನೆಯಿಂದ ತಂದಿದ್ದೆ. ಸೊ ಹೆಂಗೋ ಜಾತ್ರೆ ಅದು ಹೇಗೆ ಎಲ್ಲ ಆಯಿತು ಅಂದರೆ ನೋಡಿ, ಭಾನುವಾರ ಆಲ್ರೆಡಿ 1 ವೀಕ್ ಬಿಫೋರೇ ಎಲ್ಲ ರಿಲೇಷನ್ಸ್ಗೂ ಕರೆದಿದ್ವಿ. ಆಮೇಲೆ 1 ವೀಕ್ ಬಿಫೋರೇ ಕರೆದಿದ್ವಿ. ಭಾನುವಾರ ಬಂತು. ಭಾನುವಾರನೂ ಎಲ್ಲೂ ಅಮೌಂಟ್ ಅಡ್ಜಸ್ಟ್ ಆಗಿಲ್ಲ. ಸೋಮವಾರನೂ ಆಗಿಲ್ಲ. ಸೋಮವಾರ ಹೋಗಿ ಉಡಿ ಕೊಟ್ಟು ಬಂದ್ವಿ ದೇವಿಗೆ ಹೇಳಿದ್ವಿ, ನೀನೇನು ಮಾಡ್ತೀಯೋ ನಿನಗೆ ಬಿಟ್ಟಿದ್ದಮ್ಮ, ನಮ್ಮ ಕೈಯಲ್ಲಂತರೂ ಏನೂ ಆಗ್ತಾನೆ ಇಲ್ಲ. ನಿನಗೆ ಜಾತ್ರೆ ಮಾಡ್ಕೋಬೇಕನ್ಸಿದ್ರೆ ನಮ್ಮ ಕೈಯಲ್ಲಿ ನೀನು ಅಮೌಂಟ್ ಅಡ್ಜಸ್ಟ್ ಮಾಡಿಕೊಡು, ಇಲ್ಲಾಂದರೆ ನೋಡು ಅಂದೆ. ಅವಾಗೂ ಆಗಲಿಲ್ಲ. ನನಗೆ ಎಲ್ಲರಿಗೂ ಕರೆದಿದ್ದೊಂದು ಬೇಜಾರಂದರೆ ಬೇಜಾರಾಗ್ತೈತಿ. ಏನು ಮಾಡ್ಬೇಕಂತಲೇ ಅರ್ಥ ಆಗ್ತಿಲ್ಲ. ಆಮೇಲೆ ಮತ್ತೆ ಸೋಮವಾರ ರಾತ್ರಿ ಮತ್ತೆ ದೇವಸ್ಥಾನ ಹತ್ರ ಹೋದ್ವಿ. ದೇವಸ್ಥಾನ ಹತ್ರ ಹೋಗಿ ದೇವ್ರ ಹತ್ರ ನಾನಂತೂ ನಿಂತು ಪಾತ್ಕಟ್ಟೆ ಹತ್ರ ತುಂಬ ರಶ್ ಇತ್ತು. ಅಲ್ಲೇ ನಿಂತ್ಕೊಂಡು ದೇವ್ರ ಹತ್ರ, ನೀನು ಹೆಂಗೆ ಮಾಡ್ತೀಯೋ ಗೊತ್ತಿಲ್ಲ, ನಮಗೆ ಅಮೌಂಟ್ ಅಡ್ಜಸ್ಟ್ ಮಾಡಿಕೊಡು, ನಾವು ಜಾತ್ರೆ ಮಾಡಬೇಕಷ್ಟೇ. ಎಲ್ಲರಿಗೂ ಕರೆದಿದ್ದಿದೆ, ನಿನಗೆ ಗೊತ್ತಿಲ್ಲ, ಯಾಕೆ ಹಿಂಗೆ ಮಾಡ್ತಿದ್ದೀಯೋ ಅಂತ ಹೇಳಿ ನಾನು ಇಮೋಷ್ನಲ್ ಆಗಿಬಿಟ್ಟೆ. ಆಮೇಲೆ ಮಂಗಳವಾರ ಮಧ್ಯಾಹ್ನ ಇವರು ಒಬ್ಬರು ಫ್ರೆಂಡಿಗೆ ಫೋನ್ ಮಾಡಿದರು, ಸಿದ್ದು ಅಣ್ಣ, ಶ್ವೇತಾ ಅಂತ. ಸಿದ್ದು ಅವರಿಗೆ ಫೋನ್ ಮಾಡಿದರು. ಅವರು ಫೋನ್ ಮಾಡಿ 5 ನಿಮಿಷಕ್ಕೆ ₹5,000 ಹಾಕಿದರು. ಹಿಂಗೆ ಅವ್ರು ಬೆಂಗಳೂರಲ್ಲಿರ್ತಾರೆ. ನಮಗೆ ಕಷ್ಟ ಇರೋದು ಈಗೂ ಗೊತ್ತಿದೆ ಅವರಿಗೆ. ಸೊ ನಮ್ಮ ಹತ್ರ ₹1 ಇನ್ನೂ ರಿಟರ್ನ್ ಕೇಳಿಲ್ಲ ಅವರು. ಥ್ಯಾಂಕ್ ಯು ಸಿದ್ದು ಅಣ್ಣ ಆ್ಯಂಡ್ ಶ್ವೇತಕ್ಕ. ಇನ್ ಕೇಸ್ ನಾವು ಮುಂದೆ ನಿಮ್ಮ ದುಡ್ಡು ಕೊಡ್ತೀವಿ, ಕೊಡಲ್ಲ ಅಂತ ಏನಿಲ್ಲ. ಪಾಪ ಅವರು ನಮಗೆ ಕಷ್ಟ ಇರೋದಕ್ಕೆ ₹1 ಇನ್ನೂ ರಿಟರ್ನ್ಸ್ ಕೇಳಿಲ್ಲ. ಒಂದೆರಡು ಸತಿ ಕಾಲ್ ಮಾಡಿದ್ರು ಇವರು, ಇಲ್ಲ ಹಿಂಗೆ ಅಂತ ಹೇಳಿದಾಗ, ಸರಿ ಮಗ ಯಾವಾಗಾಗುತ್ತೋ ನಿನಗೆ ಅವಾಗ ಕೊಡು ಅಂತೇಳಿ ಪಾಪ ಇನ್ನೂವರೆಗೂ ಕೇಳಿಲ್ಲ ಅವರು. ಲಾಸ್ಟ್ ಇಯರ್ದು ಅವ್ರು ಕೊಟ್ಟರು, ಜಾತ್ರೆ ಮಾಡಿದ್ವಿ, ಫಿನಿಶ್. ಚೆನ್ನಾಗಾಯಿತು ಜಾತ್ರೆ ಲಾಸ್ಟ್ ಇಯರ್ದು. ಯಾರೇನು ಬಂದಿಲ್ಲ, ನಮ್ಮ ಮಮ್ಮಿ ಮನೆಯ ಕಡೆಯವರು ಎಲ್ಲ ಅವರೇ ಎಲ್ಲ ಬಂದಿದ್ದರು, ಮುಗೀತು, ಜಾತ್ರೆ ಆಯಿತು. ಈ ವರ್ಷ ಜಾತ್ರೆ ನಮ್ಮ ಗ್ರೋತ್ ಹೇಗಾಗಿದೆ ಅಂದರೆ, ನಮ್ಮ ಮನೆಯಲ್ಲೇ 3 ಒಲೆಗಳು ಇದ್ದಾವೆ, ದೊಡ್ಡ ಒಲೆಗಳು. ಆಮೇಲೆ ಡಬ್ರಿ, ಇಷ್ಟು ಡಬ್ರಿಯಿಂದ ಇಷ್ಟು ದೊಡ್ಡ ಡಬ್ರಿ, ಒಂದು 15 kg ರೈಸ್ ಮಾಡೋ ಅಷ್ಟು ಡಬ್ರಿ, ಒಂದು 200-300 ಜನ ಊಟ ಮಾಡೋಷ್ಟು ಸಾರಿನ ಡಬ್ರಿ, ಅಷ್ಟು ದೊಡ್ಡ ಡಬ್ರಿನೂ ನಮ್ಮವು ಈಗ ಸ್ವಂತ ಡಬ್ರಿಗಳು ಆಗಿದ್ದಾವೆ. ಮತ್ತು ನಾವೀಗ ಅಷ್ಟು ಗ್ರೋತ್ ಆಗಿದ್ದೀವಿ, ನಾವೇ ಜಾತ್ರೆ ಮಾಡೋಷ್ಟು ಈಗ ಕೆಪಾಸಿಟಿ ನಮಗೆ ಬಂದಿದೆ. ಆಮೇಲೆ ಈ ಜಾತ್ರೆನ ನಾವು ಯಾರ ಹತ್ರನೂ ಅಮೌಂಟ್ ಇಸ್ಕೊಂಡಿಲ್ಲಂಗೆ ನಾವೇ ಸ್ವಂತ ದುಡಿಮೆಯಿಂದ ನಾವೇ ಜೋಡಿಸಿ ಇಟ್ಟು ನಾವೇ ಮಾಡ್ತಾಯಿದ್ವಿ. ಸೊ ದುಗ್ಗಮ್ಮನ ಮಹಿಮೆ ನೀವೇ ಅನ್ಕೋಬೋದು. ಮನಸ್ಸಿಂದ ಮಾಡಿದರೆ ದುಗ್ಗಮ್ಮ ಯಾವತ್ತೂ ಯಾರಿಗೂ ಕೈ ಬಿಡಲ್ಲ. ನಾವು ದುಗ್ಗಮ್ಮಂಗೂ ಅಷ್ಟೇ ನಾವು ನಂಬ್ತೀವಿ. ಹೇಗೆ ನಾವು ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ಸಿದ್ಧಾರೂಢ ಸ್ವಾಮಿ, ಅಜ್ಜಯ್ಯ, ಬಾಬಾ, ಗಣಪತಿ ಎಲ್ಲರಿಗೂ ನಂಬ್ತೀವೋ ಹಾಗೆ ನಮ್ಮ ದುಗ್ಗಮ್ಮಂಗೂ ಅಷ್ಟೇ ನಂಬ್ತೀವಿ ನಾವು. ದುಗ್ಗಮ್ಮನ ಪವಾಡ ಅಂತೂ ನಡೀತಾನೆ ಇರುತ್ತೆ ನಮ್ಮ ಲೈಫಲ್ಲಿ. ಏನಾದರೂ ಕಷ್ಟ ಬಂತ 1 5 ನಿಮಿಷ ಹೋಗಿ ಬಂದರೆ ನಮಗೆ ಸಮಾಧಾನ ಆಗುತ್ತೆ. ಅಲ್ಲಿ ಹೋಗಿ ಬಂದರೆ
ನೋಡಿ ರೀಸೆಂಟಾಗಿ ಹೇಳ್ತೀನಿ, ಒನ್ 6 ಮಂತ್ಸ್ 8 ಮಂತ್ಸ್ ನಾನು ಹೋಗೇ ಇಲ್ಲ ದುರ್ಗಮ್ಮನ ದೇವಸ್ಥಾನಕ್ಕೆ. ಮೇ ಬಿ ಲಾಸ್ಟ್ ನಮ್ಮ ಸಮರ್ಥಿಗೆ ಡೆಲಿವರಿ ಆದಾಗೆ ಹೋಗಿದ್ನೇನೋ ನಾನು, ಅವಾಗೇ ಹೋಗಿದ್ದು. ಹೋಗಿ ಬಂದಿದ್ದು, ಮತ್ತೆ ಹೋಗೇ ಇಲ್ಲ. ಕಣ್ಣು ಮುಚ್ಚಿದ್ರು ದುಗ್ಗಮ್ಮ, ಕಣ್ಣು ತೆಗೆದ್ರು ದುಗ್ಗಮ್ಮ. ಸೊ ನನಗೆ ಹಿಂಗಾಗ್ತಿದೆ ಯಾಕೋ ಗೊತ್ತಾಗ್ತಿಲ್ಲ ಅಂದೆ ನಮ್ಮ ಮನೆಯವರಿಗೆ. ಸರಿ, ರಾತ್ರಿ 10 ಗಂಟೆಗೆ ಹೇಳಿದೆ, ಬೆಳಗ್ಗೆನೇ ಹೋದ್ವಿ. ಜನವರಿ 17ನೇ ತಾರೀಕಿಗೆ ನೋಡ್ರಿ ಹೋದ್ವಿ. ಅವತ್ತಿನ ದಿನನೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಯಿತು. ಒಳ್ಳೆಯದೇ ಆಗ್ತಾ ಬಂತು, ಒಳ್ಳೆಯದೇ ಆಗ್ತಾ ಇದೆ. ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾಯಿರಿ. ನಮ್ಮ ಲೈಫಲ್ಲಿ ನಡೀತಿರೋ ಮಿರಾಕಲ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬಟ್ ನಾವು ಕಷ್ಟಪಟ್ಟು ದುಡಿಯೋದು ಮಾತ್ರ ಬಿಡಲ್ಲ ಫ್ರೆಂಡ್ಸ್, ಅದು ಮೇನ್ ಇರೋದು. ದೇವರು ನಮ್ಮ ಜೊತೆ ಇರ್ತಾನೆ, ದೇವರು ನಮಗೆ ಸಪೋರ್ಟ್ ಮಾಡ್ತಾನೆ, ಅದೆಲ್ಲ ಕರೆಕ್ಟು. ಬಟ್ ನಾವು ಅಷ್ಟೇ ಕಷ್ಟಪಟ್ಟು ಮೆಹನತ್ ಮಾಡ್ತಾನೆ ಇರಬೇಕು, ಕಷ್ಟಪಡ್ತಾನೆ ಇರಬೇಕು. ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವೋ ಅಷ್ಟು ನಮಗೆ ಸಕ್ಸಸ್ ಸಿಗುತ್ತೆ ಅಂತ. ನಮ್ಮ ಮನೆಯವ್ರು ನೋಡ್ರಿ, ಇದೇ ಕೆಲಸ ಮಾಡಬೇಕು ಅದೇ ಕೆಲಸ ಮಾಡಬೇಕು ಅಂತ ಏನೂ ಅವರಿಗೆ ಮೈಂಡಲ್ಲಿಲ್ಲ. ಅಷ್ಟು ಡಿಗ್ರಿ ಓದಿದ್ದಾರೆ, ಒಳ್ಳೆ ಕೆಲಸನೂ ಇತ್ತು ಅವರಿಗದು. ಯಾಕೋ ಅವ್ರ ಮನಸ್ಸಿಗೆ ಬರಲಿಲ್ಲ. 8 ವರ್ಷ ಮಾಡಿದರು ಪಾಪ ಮೆಡಿಕಲ್ ರೆಪ್ ಆಗಿ. ಅವ್ರಿಗದು ಬರಲಿಲ್ಲ. 2-3 ಸತಿ ಆ್ಯಕ್ಸಿಡೆಂಟ್ ಆಯಿತು. ಸೊ ಹಾಗಾಗಿ ಬೇಡ ಅಂತ ನನಗೆ ಮೇನ್ ಅವ್ರು ಇಂಪಾರ್ಟೆಂಟ್. ಸೊ ಹಾಗಾಗಿ ನಾನೇ ಎದುರುಗಡೆ ಇದ್ದರೆ ಏನಾದರೂ ಮಾಡ್ಬೋದು, ಏನಾದರೂ ಆದರೆ ಯಾರು ಬರ್ತಾರೆ ಹೇಳ್ರಿ, ಹೌದಾ? ಅದಕ್ಕೆ ನಾನು ಬೇಡ, ನಿಮಗೇನು ಇಷ್ಟನೋ ಅದು ಮಾಡಿರಿ. ಇವ್ರಿಗೆ ಸ್ವಲ್ಪ ಓನ್ ಬಿಸ್ನೆಸ್ ಮಾಡೋದೇ ಇಷ್ಟ. ಸೊ ಲಾಸ್ಟ್ ಇಯರ್ ಜಾತ್ರೆಯಿಂದ ಸ್ಟಾರ್ಟ್ ಮಾಡಿದ್ದು ನಾವು ಕೇಟ್ರಿಂಗ್ ಬಿಸ್ನೆಸ್ನ. ಇವಾಗ ತನಕ ದೇವಿ ಎಷ್ಟು ಇಂಪ್ರೂವ್ ಮಾಡಿದ್ದಾಳೆ ಅಂತ ನಾನು ಹೇಳಿದ್ದೀನಿ ನಿಮಗೆ. ಎಲ್ಲ ಓನ್ ಡಬ್ರಿಗಳು ಇದ್ದಾವೆ, ಈಗ ಓನ್ ಒಲೆ ಇದೆ, ಎಲ್ಲ ನಮ್ಮದೇ. ಈಗ ನಾವು ಕುರಿ ಮಾಡೋಷ್ಟು ಚೆನ್ನಾಗಾಗಿದ್ದೀವಿ, ಇಷ್ಟೇ ನಾನು ಹೇಳಬಲ್ಲೆ. ದೇವ್ರನ್ನ ನಂಬಬೇಕು ಅನ್ನೋದು ಇದಕ್ಕೆ. ಹಾಗಾಗಿ ಕೆಲವೊಬ್ಬರು ಮೂಢನಂಬಿಕೆ ಹಾಗೆ ಹೀಗೆ ಅಂತಾರೆ, ಅದು ಅವ್ರವ್ರ ಭಾವಕ್ಕೆ, ಅವ್ರವ್ರ ಭಕ್ತಿಗೆ. ನಮಗಂತೂ ಫ್ರೆಂಡ್ಸ್ ಇಬ್ಬರಿಗೂ, ನಮ್ಮ ಗಂಡ ಹೆಂಡ್ತಿಗೆ ಇಬ್ಬರಿಗೂ ನಮಗೆ ದೇವ್ರ ಮೇಲೆ ಅಷ್ಟೇ ನಂಬಿಕೆ ಇದೆ, ಅಷ್ಟೇ ಭಕ್ತಿ ಇದೆ. ಯಾರೂ ಇಲ್ದಾಗ ದೇವರೇ ಅಲ್ವಾ ನಮ್ಮ ಜೊತೆ ಇರೋದು. ಸೊ ಹಾಗಾಗಿ ನಾವು ದೇವರನ್ನು ನಂಬ್ತಾನೆ ಇರ್ತೀವಿ. ಎಷ್ಟೇ ಸತಿ ಹೇಳಿದ್ರು ಕಡಿಮೆನೆ. ಫುಲ್ ಎಲ್ಲ ನಾನು ಮಾತಾಡ್ತಾ ಹೋದರೆ ಫ್ರೆಂಡ್ಸ್ ಹಿಂಗೆ ಮಾತಾಡ್ತಾನೆ ಇರ್ತೀನಿ. ಜಾತ್ರೆಯಲ್ಲಂತೂ ಎಲ್ಲ ಅಂಗಡಿಗಳು ಹಾಕ್ತಾ ಇದ್ದಾರೆ, ಆಲ್ರೆಡಿ ಹಾಕಿದ್ದಾರೆ, ಕೆಲವೊಬ್ಬರು ಇನ್ನೂ ಹಾಕ್ತಾ ಇದ್ದಾರೆ. ಇನ್ನೇನು ಇವತ್ತಿಂದ ಸ್ಟಾರ್ಟ್ ಜಾತ್ರೆಗಂತಲೇ ಸ್ಪೆಷಲ್ಲಾಗಿ ಹೋಗೋಣಂತೆ. ನಾನು ಮತ್ತೆ ಈಗ ದೇವಸ್ಥಾನಕ್ಕೆ ಹೋಗೋದು ಬುಧವಾರ. ದೀಡ್ ನಮಸ್ಕಾರ ಹಾಕೋಕ್ಕೆ ಪಾಸಿಬಲ್ ಆಗುತ್ತೋ ಇಲ್ಲ ವಿಡಿಯೋ ಮಾಡೋಕ್ಕೆ, ಯಾಕಂದರೆ ತುಂಬ ಜನ ಇರ್ತಾರೆ, ಲಕ್ಷಾಂತರ ಜನ. ಏನಾದ್ರಕ್ಕಿಂತ ಜಾಸ್ತಿನ ದೀಡ್ ನಮಸ್ಕಾರ ಹಾಕೋರು ಗೊತ್ತಿಲ್ಲ. ಅಷ್ಟು ಜನ, ಪ್ರತಿಯೊಬ್ಬರು ಮನೆಯಲ್ಲಿ ಒಬ್ಬರಾದರೂ ಇರ್ತಾರೆ. ಈ ಸತಿ ನಮ್ಮ ಮನೇಲಿ 5 ಜನ ಇದ್ದಾರೆ. ನಮ್ಮ ಭಾವ 2, ನಾನು, ನಮ್ಮ ಮನೆಯವರು, ನಮ್ಮ ಜಗನ್ 5 ಜನ. ಸೊ ಇಷ್ಟು ಜನ ಹಾಕ್ತಾಯಿದ್ದೀವಿ ನಾವು ದೀಡ್ ನಮಸ್ಕಾರ. ಈಗ ನಮ್ಮ ಮನೇಲೇ 5 ಜನ. ಹಿಂಗೆ ಎಷ್ಟು ಜನ ಮನೇಲಿ ಎಷ್ಟೆಷ್ಟು ಜನ ಇರ್ತಾರೆ ನೀವೇ ಲೆಕ್ಕ ಹಾಕ್ಬೋದು. ದೇವ್ರ ಹತ್ರ ಹೋಗಿ ಅಲ್ಲಿ ದೀಡ್ ನಮಸ್ಕಾರ ಆಗೋದು ವಿಡಿಯೋ ಆಗುತ್ತೋ ಇಲ್ಲ ನನಗಂತೂ ಗೊತ್ತಿಲ್ಲ. ಆದರೆ ಪಾಸಿಬಲ್ ಹಾಕ್ತೀನಿ ವಿಡಿಯೋ, ಆಗಿಲ್ಲ ಅಂದರೆ ಬೇಜಾರಾಗಬೇಡ್ರಿ. ಯಾಕಂದರೆ ಅಲ್ಲಿ ಕ್ರೌಡ್ ಇರುತ್ತಲ್ವ, ಸೊ ಕ್ಯಾಮ್ರಾ ಅಲೋ ಇರೋದಿಲ್ಲ. ಫೋನ್ ತೊಗೊಂಡೋಗೋದು ಅಲೋ ಇರುತ್ತೆ, ಬಟ್ ನಮಗೆ ಸೇಫ್ಟಿ ಅಲ್ಲ ಅದು. ಹಾಗಾಗಿ ನೀರು ಹಾಕ್ತಿರ್ತಾರೆ, ನೀರು ಉಗ್ತಾ ಇರ್ತಾರೆ ಬೇರೆಯವರೆಲ್ಲ, ಸೊ ಆಗೋದಿಲ್ಲ. ಹಾಗಾಗಿ ನೆಕ್ಸ್ಟ್ ಎಲ್ಲ ವಿಡಿಯೋಸ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಅದು ಒಂದು ವಿಡಿಯೋ ಹಾಕೋಕ್ಕಾಗುತ್ತಿಲ್ಲ, ಡೌಟ್ ಇದೆ ನನಗೆ. ಬೇರೆ ಎಲ್ಲ ವಿಡಿಯೋಸ್ನ ನಾನು ಶೇರ್ ಮಾಡ್ತೀನಿ. ನಮ್ಮ ಮನೇಲಿ ಹೆಂಗೆ ಪೂಜೆ ಮಾಡಿದ್ವಿ, ಅಲ್ಲೆಲ್ಲ ಯಾವ ಥರ ಪೂಜೆ ಮಾಡ್ತಿದ್ದಾರೆ ದೇವಸ್ಥಾನದಲ್ಲಿ, ನಾವೆಲ್ಲ ಹೇಗೆ ರೆಡಿಯಾಗಿದ್ವಿ ಅಂತ ಎಲ್ಲ ನಿಮಗೆ ಶೇರ್ ಮಾಡ್ತಿದ್ದೀನಿ. ಮತ್ತು ಯಾರ್ಯಾರೆಲ್ಲ ನಮ್ಮ ಮನೇಲಿ ಬರ್ತಾರೆ ಅಂತಲೂ ಅದನ್ನು ನಿಮಗೆಲ್ಲ ನಾನು ತಿಳಿಸ್ತೀನಿ. ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಇವತ್ತು ಹೇಗೆಲ್ಲ ದರ್ಶನ ಆಯಿತು ಎಲ್ಲ ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ವಿಡಿಯೋ ಎಲ್ಲ ಜಾತ್ರೆ ಸೀರೀಸೇ ಬರುತ್ತೆ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಬಾಯ್.